ನಮಸ್ಕಾರ ಸ್ನೇಹಿತರೆ. ತಾಯಿ ಒಡೆದಿದ್ದಕ್ಕೆ ಪೊಲೀಸರಿಗೆ ಕರೆ ಮಾಡಿ ದೂರು ನೀಡಿದಂತಹ ಮಗಳು. ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಮಗಳು ಯಾರು ಈ ಅಮ್ಮ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಆದರೆ ನಾವು ಚಿಕ್ಕ ಮಕ್ಕಳಿದ್ದಾಗಿಂದ ತಾಯಿ ಹೊಡೆದ್ರೆ ಮತ್ತೆ ಅವರೇ ಬಂದು ನಮ್ಮನ್ನು ಮುದ್ದು ಮಾಡಿ ನಮ್ಮನ್ನು ಸಮಾಧಾನ ಮಾಡ್ತಾ ಇದ್ರು. ಆದರೆ ಈಗಿನ ಕಾಲದ ಮಕ್ಕಳಿಗೆ ಸಮಾಧಾನ ಆಗಬೇಕು ಅಂದರೆ ತಾಯಿ ಬೇಡ, ಬೇಕಾಗಿರೋದು ಒಂದು ಫೋನ್. ಊಟ ಮಾಡಬೇಕಾದ್ರೂ ಮಕ್ಕಳಿಗೆ ಬೇಕಾಗಿರುವಂಥದ್ದು ಫೋನ್, ಅತ್ತಾಗ ಸಮಾಧಾನ ಆಗೋಕ್ಕೂ ಬೇಕಾಗಿರುವಂಥದ್ದು ಒಂದು ಫೋನ್. ಹೀಗೆ ಮಕ್ಕಳು ತಾವು ತಂದೆ ತಾಯಿ ಮೇಲೆ ಡಿಪೆಂಡ್ ಆಗದೆ ಇರೋಷ್ಟು ಫೋನ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ. ಈಗಿನ ಕಾಲ ಹೇಗೆ ಅಂತ ಅಂದರೆ ಮಕ್ಕಳ ಮೈಂಡ್ ಕೂಡ ತುಂಬ ಇಂಪ್ರೂವ್ ಆಗಿದೆ. ಯಾಕೆಂತಂದರೆ ಮಕ್ಕಳಿಗೆ ಒಂದು ಸಲ ಫೋನ್ನ ಸೀಕ್ರೆಟ್ ಲಾಕ್ನ ತೋರಿಸ್ಕೊಟ್ರೆ ತಕ್ಷಣ ಆ ಮಕ್ಕಳು ಆ ಸೀಕ್ರೆಟ್ ಲಾಕ್ನ ಓಪನ್ ಮಾಡುವಂತಹ ಕೆಪಾಸಿಟಿ ಮಕ್ಕಳು ಮೈಂಡಿಗಿರುತ್ತೆ. ಹಿಂದೆ ಆಗಿರಲಿಲ್ಲ, ಫೋನೇ ಇರಲಿಲ್ಲ. ಆದರೆ ಈಗಿನ ಮಕ್ಕಳು ಫೋನ್ ಇಲ್ಲದೆ ಏನೂ ಇಲ್ಲ, ಆ ಥರ ಆಗಿದ್ದಾರೆ ಮಕ್ಕಳು. ಹತ್ತಿರ ಫೋನ್ ಕೊಡಬೇಕು, ಊಟ ಮಾಡೋಕ್ಕೆ ಫೋನ್ ಕೊಡಬೇಕು, ಮತ್ತು ಮಲಗೋಕ್ಕೆ ಫೋನ್ ಕೊಡಬೇಕು. ಅವ್ರಿಗೆ ಗೇಮ್ ಆಡ್ತಾ ಇರ್ತಾರೆ, ಮತ್ತು ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ, ಚಿಂಟು ಟಿ ವಿಯನ್ನು ನೋಡ್ತಾ ಇರ್ತಾರೆ. ಇನ್ನಷ್ಟು ಮೊಬೈಲ್ ಬಗ್ಗೆನೇ ಮಕ್ಕಳು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅಂದರೆ ಇಲ್ಲೊಬ್ಬರು ತಾಯಿ ಮಗಳಿಗೆ ಯಾಕೋ ಹೊಡೆದಿದ್ದಾರೆ. ಅದೇ ವಿಷಯವಾಗಿ ಮಗಳು ತಂದೆಗೆ ಫೋನ್ ಮಾಡಿದಾಗ ತಂದೆ ಎತ್ತಿಲ್ಲ. ಆಗ ತಕ್ಷಣ ಪೊಲೀಸ್ಗೆ ಫೋನ್ ಮಾಡಿದ್ದಾರೆ. ಆ ಪೊಲೀಸವರು ಫೋನ್ ಮಾಡಿ ತಿರ್ಗಾ ಮತ್ತೆ ಮಗಳಿಗೆ ಫೋನ್ ಮಾಡಿದಾಗ, ಸರ್ ನಮ್ಮಮ್ಮ ನನಗೆ ಹೊಡಿತಾ ಇದ್ದಾರೆ, ನಂಗೆ ತಡೆಯೋಕ್ಕಾಗ್ತಾ ಇಲ್ಲ, ನೀವೇನಾದರೂ ಮಾಡಿ ಅಂತ ಮಗಳು ದೂರನ್ನು ನೀಡಿದ್ದಾರೆ. ಅದಕ್ಕೆ ಫೋನ್ನಲ್ಲಿ ಮಾತಾಡ್ತಿದ್ದಂತಹ ಪೊಲೀಸರು ಮಗಳನ್ನ ವಿಚಾರಿಸಿದ್ದಾರೆ, ನೀವು ಯಾವ ಏರಿಯಾದಲ್ಲಿದ್ದೀರಾ ಹೇಳಪ್ಪ ಅದನ್ನ ಅಂತ ಕೇಳಿದ್ದಾರೆ. ಅದಕ್ಕೆ ಆ ಹುಡುಗಿ ಲಗ್ಗೆರೆ ಬ್ರಿಡ್ಜ್ ಹತ್ರ ಬಂದರೆ ನಾವು ಅಲ್ಲಿದ್ದೀವಿ ಅಂತ ಸರಿಯಾದ ಅಡ್ರೆಸ್ ಕೂಡ ಆ ಮಗು ಹೇಳಿರಲ್ಲ, ಅಂದರೆ ಆ ಮಗಳು ಹೇಳಿರಲ್ಲ. ಪೊಲೀಸ್ ಅವ್ರಿಗೆ ಕರೆಕ್ಟ್ ಅಡ್ರೆಸ್ ಸಿಗದೆ ಅಂದರೆ ಆ ಒಂದು ಜಾಗಕ್ಕೆ ಹೋಗೋಕೆ ಆಗಲ್ಲ. ಕರೆಕ್ಟ್ ಪ್ಲೇಸ್ ಇದ್ದರೆ ಮಾತ್ರ ಅವ್ರು ಹೋಗ್ತಾರೆ, ಅಡ್ರೆಸ್ ಇದ್ದರೆ. ಆ ವಿಷಯವಾಗಿ ಹೇಳ್ತಾ ಇರುವಾಗಲೇ ತಾಯಿ ಮಗುವಿನ ಕೈಯಿಂದ ಅಂದರೆ ಮಗಳ ಕೈಯಿಂದ ಫೋನನ್ನು ತಗೊಂಡು ಪೊಲೀಸ್ ಅವ್ರಿಗೆ ಧಮಕಿ ಹಾಕೋಕ್ಕೆ ಶುರು ಮಾಡ್ತಾರೆ. ಯಾರು ನೀನು, ಏನು ಕೇಳ್ತಾ ಇದ್ದೀರಾ? ಅವ್ರು ಹೇಳ್ತಾರೆ ಅವಾಗ, ನಾವು ಪೊಲೀಸವರು, ನಿಮ್ಮ ಮಗಳು ಈ ಥರ ಫೋನ್ ಮಾಡಿದ್ದಾಳೆ, ನೀವು ಯಾವ ಏರಿಯಾ ಹೇಳಿ ಅಂತ ಕೇಳಿದ್ದಾರೆ. ಅದಕ್ಕೆ ಆ ತಾಯಿ, ನಾವು ಯಾವ ಏರಿಯಾ ಆದರೆ ನಿಮ್ಗೇನಪ್ಪ, ನೀವು ಯಾರು ಹೇಳಿ, ನಮ್ಮ ಮಗಳಿಗೆ ನಾನು ಹೆಂಗಾದರೂ ಹೊಡಿತೀನಿ, ಏನಾದರೂ ಮಾಡ್ತೀನಿ, ನೀವು ಯಾರು ಕೇಳೋಕ್ಕೆ? ಮಕ್ಕಳಿಗೆ ಹೊಡೆದು ಬುದ್ಧಿ ಹೇಳೋಕ್ಕೆ ಅಂತ ನಮ್ಮ ಅಪ್ಪ ಅಮ್ಮ ನಾವಿದ್ದೀವಿ, ನಿಮ್ಮನ್ನು ಕೇಳಿ ನಾವು ಮಕ್ಕಳಿಗೆ ಹೊಡಿಬೇಕಾ ಅಥವಾ ಬುದ್ಧಿ ಹೇಳ್ಬೇಕಾ ಅಂತ ಪೊಲೀಸವ್ರ ಮೇಲೆ ರೇಗಾಡಿದ್ದಾರೆ. ಅದಕ್ಕೆ ಪೊಲೀಸವರು ಆ ತಾಯಿಗೆ ಹೇಳಿದ್ದಾರೆ, ನೀವಿದೇ ನಮಗೇನು ಹೇಳ್ತಾ ಇದ್ದೀರಾ ಅದೇ ಮಾತನ್ನ ನಿಮ್ಮ ಮಗಳಿಗೆ ಹೇಳಿ, ಅವಳಿಗೆ ಅರ್ಥ ಮಾಡಿಸಿ. ಅವರಿಗೆ ಈ ಥರ ಫೋನ್ ಮಾಡಬಾರ್ದು, ಏನೇ ಸಮಸ್ಯೆ ಇದ್ದರೂ ನಾವೇ ಬಗೆಹರಿಸೋಣ, ನಾವೇ ಬಗೆಹರಿಸ್ತೀವಿ, ಯಾಕೆ ನೀನು ಸುಮ್ಮನೆ ಫೋನ್ ಮಾಡ್ತೀಯಾ ಅಂತ ಅವರಿಗೆ ಅರ್ಥ ಮಾಡಿಸಿ ಅಂತ ಪೊಲೀಸವರು ಸಹ ತಾಯಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಆದರೂ ಸಹ ಪೊಲೀಸವ್ರ ಮಾತು ಕೇಳ್ದಿದ್ದಂತಹ ತಾಯಿ ಅವ್ರ ಮೇಲೆ ಧಮಕಿ ಹಾಕಿದ್ದಾರೆ. ಏನು ಮಾಡ್ತೀರಾ ನೀವು ಈಗ, ಯಾರು ಹೇಳಿ, ಇಡ್ರಿ ಸುಮ್ಮನೆ ಫೋನ್ನ ಅಂತ ಅವ್ರ ಮೇಲೆ ರೇಗಾಡಿಬಿಟ್ಟಿದ್ದಾರೆ. ನೋಡಿ, ಹಿಂದಿನ ಕಾಲದಲ್ಲಿ ಮಕ್ಕಳು ತಂದೆ ತಾಯಿ ಹೊಡೆದ್ರೆ ಅಥವಾ ಜಗಳ ಮಾಡಿದರೆ ಸಮಾಧಾನ ಒಂದು 10 ನಿಮಿಷ ಅರ್ಧ ಗಂಟೆ ಒಳಗಡೆ ಸಮಾಧಾನ ಆಗ್ಬಿಡ್ತಿದ್ರು. ಆದರೆ ಈಗಿನ ಕಾಲದ ಮಕ್ಕಳು ತಂದೆ ತಾಯಿ ಹೊಡೆದ್ರೆ ಪೊಲೀಸ್ಗೆ ಫೋನ್ ಮಾಡಿ ದೂರು ನೀಡುವಂತಹ ಒಂದು ಪರಿಸ್ಥಿತಿ ಈಗಿನ ಕಾಲ ಆಗಿದೆ ಅಂತಂದರೆ ನಿಜವಾಗ್ಲೂ ಶಾಕ್ ಆಗಲೇಬೇಕು. ಏಕೆಂದರೆ ಈಗಿನ ಮಕ್ಕಳು ಅಷ್ಟು ಫಾಸ್ಟ್ ಇದ್ದಾರೆ, ಟೆಕ್ನಿಕಲಿ ಸಖತ್ ಫಾಸ್ಟ್ ಇದ್ದಾರೆ ಅವರು. ಆಗಿನ ಕಾಲದಲ್ಲಿ ಆಗಿರಲಿಲ್ಲ, ಯಾರೇ ಒಂದು ಹೊಡೆದ್ರು ಒಂದು 10 ನಿಮಿಷ ಅಳ್ತಿದ್ರು, ಆಮೇಲೆ ಅವರೇ ಸಮಾಧಾನ ಆಗ್ತಿದ್ರು ಮಕ್ಕಳು. ಆದರೆ ಈಗಿನ ಕಾಲದಲ್ಲಿ ಸಮಾಧಾನ ಆಗೋದೇ ಇಲ್ಲ. ಸಮಾಧಾನ ಆಗದೆ ಇರೋಗಿ ನೋಡಿ ಈ ಥರ ಅನಾಹುತಗಳಾಗ್ತವೆ. ಬೇಕಾದ ನಂಬರಿಗೆ ಫೋನ್ ಮಾಡಿ ದೂರನ್ನು ನೀಡೋದಾಗಿರ್ಬೋದು, ಮತ್ತೊಬ್ಬರಿಗೆ ಫೋನ್ ಮಾಡಿ ದೂರನ್ನು ನೀಡೋದಾಗಿರ್ಬೋದು, ಯಾರ್ಯಾರಿಗೂ ಫೋನ್ ಮಾಡಿ ಏನೇನು ಹೇಳೋದಾಗಿರ್ಬೋದು, ಅಥವಾ ನಿಜನೋ ಸುಳ್ಳು ಅಂತ ಅರ್ಥ ಮಾಡ್ಕೊಳಕ್ಕೂ ಸಹ ಆಗೋದಿಲ್ಲ. ಆ ತಾಯಿ ಯಾಕೆ ಹೊಡೆದ್ರು, ಈ ಮಗು ಯಾಕೆ ಪೊಲೀಸ್ನವ್ರಿಗೆ ಫೋನ್ ಮಾಡ್ತು ಅಂತಲೇ ಗೊತ್ತಾಗೋದಿಲ್ಲ. ಅದಕ್ಕೆ ಮಕ್ಕಳ ಕೈಯಲ್ಲಿ ಫೋನನ್ನು ಕೊಡೋದನ್ನು ನಾವು ಕಂಟ್ರೋಲ್ ಮಾಡಬೇಕು. ಮಕ್ಕಳನ್ನ ಆಟದ ಮೂಲಕ ಮತ್ತಷ್ಟು ವಿದ್ಯಾಭ್ಯಾಸಗಳನ್ನ ಕೊಡೋದನ್ನ ಮೂಲಕ ಫೋನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು. ಅವ್ರಿಗೆ ಆಟಗಳನ್ನ ಆಡಿಸ್ಬೇಕು, ಮತ್ತು ಪರಿಸರವನ್ನು ತೋರಿಸ್ಬೇಕು, ಅವ್ರು ಹೊರಗಡೆ ಪರಿಸರವನ್ನು ತೋರಿಸ್ಬೇಕು. ಫೋನ್ ಕೊಟ್ಟರೆ ಮನೇಲಿ ಫೋನಲ್ಲೇ ಮುಳುಗೋಗ್ಬಿಡ್ತಾರೆ ಈಗಿನ ಕಾಲದ ಮಕ್ಕಳು. ಅದಕ್ಕೆ ಮಂಗನ ಕೈಲಿ ಮಾಣಿಕೆ ಕೊಟ್ಟ ಹಾಗೆ ಅಂತ ಹೇಳ್ತಾರೆ, ಮಕ್ಕಳ ಕೈಲಿ ಫೋನನ್ನು ಕೊಡೋದು. ಸ್ನೇಹಿತರೆ, ಈ ಒಂದು ಮಗುವಿನ ಬಗ್ಗೆ ಹಾಗೂ ಮಗುವಿನ ತಾಯಿಯ ಬಗ್ಗೆ ಮತ್ತು ಈ ಪೊಲೀಸರು ಮಾಡಿದಂತಹ ಒಂದು ಮನವರಿಕೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ.
ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.